ಇವತ್ತು ರಾಜ್ಯದಲ್ಲಿ ಯಾಕೆ ಏಕಾಏಕಿ ಕಳೆದ 2-3 ತಿಂಗಳಿಂದ ಚರ್ಚೆ ಆಗ್ತಾ ಇದೆ? ಮಾನ್ಯ ಆಡಳಿತ ಪಕ್ಷದ ಸದಸ್ಯರು ಬಹಳ ಉದ್ವೇಗದಿಂದ ಕೆಲವು ಮಾತುಗಳನ್ನ ಹೇಳಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಂತ ಪ್ರವಾಸ ಮಾಡಿ ಇವತ್ತು ವಕ್ಫ್ ವರ್ಸಸ್ ರೈತರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ, ವಕ್ಫ್ ವರ್ಸಸ್ ಹಿಂದೂಗಳು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಅನ್ನುವ ಮಾತನ್ನ ಆಡಳಿತ ಪಕ್ಷದ ಸದಸ್ಯರು ಹೇಳಿದ್ರು. ಆದ್ರೆ ನಾನು ಇವತ್ತು ತಮ್ಮ ಮೂಲಕ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯದಲ್ಲಿ ಇವತ್ತು ರೈತರ ವಿರುದ್ಧ ವಕ್ಫ್ ಬೋರ್ಡ್ ಇದೆ, ಹಿಂದೂಗಳ ವಿರುದ್ಧ ವಕ್ಫ್ ಬೋರ್ಡ್ ಇದೆ ಅಂತ ಹೇಳಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯರುಗಳ ಕಾರಣ. ಇವತ್ತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏನು ಹಿಂದೆ ದಿನಾಂಕ 8/9/24 ಏನು ಬಿಜಾಪುರ ಜಿಲ್ಲೆನಲ್ಲಿ ನಡೆದಂತ ವಕ್ಫ್ ಅದಾಲತ್ ಸಭೆ, ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಎಲ್ಲರೂ ಸಹ ಇದ್ರ ಸಭೆಯಲ್ಲಿ. ಒಂದೇ ನಿಮಿಷ ಓದ್ತೇನೆ, ಅದರಲ್ಲಿ ಪ್ರೊಸೀಡಿಂಗ್ಸ್ ಅಲ್ಲಿ ಬರ್ತದೆ. ಮಾನ್ಯ ಸಚಿವರು ಈ ವಕ್ಫ್ ಅದಾಲತ್ ಹಾಗೂ ವಕ್ಫ್ ಪ್ರಗತಿ ಪರಿಶೀಲನೆಯನ್ನ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ಮಾಡಲಾಗ್ತದೆ. ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯವನ್ನ ಮಾಡಬೇಕಾಗುತ್ತದೆ. ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯ ಮಾಡಬೇಕಾಗುತ್ತದೆ. ಇಲ್ಲದೇ ಇದ್ದಲ್ಲಿ ಅಂತವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಮಾನ್ಯ ಸಚಿವರೇನಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಅಧಿಕಾರಿಗಳಿಗೆ ಇವತ್ತು ಬೆದರಿಕೆ ಆಗ್ತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ. ಅದರ ನಂತರದಲ್ಲಿ ಇವತ್ತು ರಾಜ್ಯದಲ್ಲಿ ವಕ್ಫ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಸಚಿವರು ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಮಾನ್ಯ